ಇವತ್ತು ಹೆಸರು ಕಾಳು ದೋಸೆ ಮಾಡ್ತಾ ಇದ್ದೀನಿ. ಇದರೊಳಗೆ 1 ಗ್ಲಾಸು ಹೆಸರು ಕಾಳು ನೆನೆ ಹಾಕಿದ್ದೀನಿ. ಅದಕ್ಕೆ 2 ಸ್ಪೂನು ಉದ್ದಿನ ಬೇಳೆನ ಜೊತೆಲಿ ನೆನೆ ಹಾಕಿದ್ದೀನಿ. 4 ಅವರ್ಸ್ ನೆಂದರೆ ಸಾಕು ಫ್ರೆಂಡ್ಸ್. ಇದಕ್ಕೆ ಜೊತೆಗೆ ಕಡಲೆಬೇಳೆ ಚಟ್ನಿ ಮಾಡ್ತಾ ಇದ್ದೀನಿ. ಕಡಲೆಬೇಳೆ, ಕೊಬ್ಬರಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ. ಫ್ರೆಂಡ್ಸ್, ಫಸ್ಟು ಕಡಲೆಬೇಳೆನ ಹುರ್ಕೊಳ್ಳೋಣ. ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಕಡಲೆಬೇಳೆನ ಈಗ ಒಂದು ಪ್ಲೇಟ್ಗೆ ಹಾಕೊತಾ ಇದ್ದೀನಿ. ಒಂದು 4 ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಸಾಕು ಫ್ರೆಂಡ್ಸ್. ಈಗ ಹುರ್ಕೊಂಡಿದ್ದೆಲ್ಲ ಆಯಿತು. ಮಿಕ್ಸಿಗೆ ಹಾಕೊಂತೀನಿ ನಾನು. ಈಗ ಒಣ ಕೊಬ್ಬರಿ ಫ್ರೆಂಡ್ಸ್, ಬೆಳ್ಳುಳ್ಳಿ ಒಂದು 5 ಹಾಕೊತಾ ಇದ್ದೀನಿ. ಒಂದು ಸ್ವಲ್ಪ ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಈಗ ಹುರ್ಕೊಂಡಿರ್ತೀವಲ್ಲ ಫ್ರೆಂಡ್ಸ್, ಅದನ್ನು ಹಾಕೊತಾ ಇದ್ದೀನಿ. ಕಡಲೆಬೇಳೆ, ರುಚಿಯಷ್ಟು ಸ್ವಲ್ಪ ಉಪ್ಪು. ಇದನ್ನು ಮಿಕ್ಸಿ ಮಾಡ್ಕೊಂಬರ್ತೀನಿ ಫ್ರೆಂಡ್ಸ್. ಈಗ ಕಡಲೆಬೇಳೆ ಚಟ್ನಿ ರೆಡಿಯಾಗಿದೆ. ಹೆಸರು ಕಾಳು ದೋಸೆಗೆ ರುಬ್ಕೊಳ್ಳೋಣ. ಒಂದೊಂದು ಸ್ವಲ್ಪನೇ ಹಾಕೊಂಡು ರುಬ್ಕೊತಾ ಇದ್ದೀನಿ. ರುಬ್ಕೊಂಡು ಬಂದಿದ್ದೀನಿ ಹೆಸರು ಕಾಳು ದೋಸೆ. ಈ ಥರ ದೋಸೆ ಇಟ್ಟು ನಾವು ಮಾಮೂಲಿ ಅಕ್ಕಿದೆಲ್ಲ ಹಿಂಗೆ ಮಾಡ್ತೀವ, ಅದೇ ಟೈಪ್ ಇರಬೇಕು, ಅದೇ ತೆಳ್ಳಗಿರಬೇಕು. ಈಗ ದೋಸೆ ಹಾಕೋಣ ಫ್ರೆಂಡ್ಸ್. ಹೆಂಚು ಕಾಯಕ್ಕೆ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ, ಒಂದ್ಸರಿ ಮಾಡ್ಕೊಂಡು ನೋಡ್ರಿ. ನೀವು ಎಷ್ಟು ತೆಳ್ಳಗೆ ಮಾಡ್ಬೋದೋ ಅಷ್ಟು ತೆಳ್ಳಗೂ ಬರುತ್ತೆ ಫ್ರೆಂಡ್ಸ್. ಇದ್ರ ಮೇಲೆ ಬೇಕಾದ್ರೆ ನೀವು ಈರುಳ್ಳಿ ಹಾಕೋಬೋದು, ಚೆನ್ನಾಗಿರುತ್ತೆ. ಈ ದೋಸೆ ಎಷ್ಟು ತೆಳ್ಳಗೆ ಎಳಿತೀರೋ ಅಷ್ಟು ತೆಳ್ಳಗೆ ಬೇಕಾದ್ರೂ ಹಾಕ್ಬೋದು ಫ್ರೆಂಡ್ಸ್. ಹೆಸರು ಕಾಳು ದೋಸೆ, ಕಡಲೆಬೇಳೆ ಚಟ್ನಿ ರೆಡಿಯಾಗಿದೆ. ಒಂದ್ಸರಿ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಏನಕ್ಕೂ ತಿಳಿಸಿ ನನಗೆ.